ಹೊಸ ವರ್ಷದ ಸಡಗರ ಸಂಭ್ರಮದಲ್ಲಿರ್ತಕ್ಕಂಥ ರಾಜ್ಯದ ಜನರಿಗೆ ಬೆಲೆ ಏರಿಕೆಯ ಶಾಕ್ ಮತ್ತು ಬಿಸಿ ತಟ್ಟುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅದರಲ್ಲೂ ಪ್ರಮುಖವಾಗಿ ಸಂಚಾರ ಜೀವನಾಡಿಯಾಗಿರ್ತಕ್ಕಂಥ KSRTC 4 ನಿಗಮಗಳಿಗೆ ಬಸ್ ದರ ಏರಿಕೆ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ. ಹೊಸ ವರ್ಷದ ಆರಂಭದಲ್ಲೇ ರಾಜ್ಯದ ಜನರಿಗೆ ಇದು ನಿಜಕ್ಕೂ ಕೂಡ ಶಾಕ್ ಅಂತಾನೆ ಹೇಳಬಹುದು. ರಾಜ್ಯದ ಜನರಿಗೆ ಬಸ್ ಪ್ರಯಾಣ ದರದ ಬಿಗ್ ಶಾಕ್. ಬಸ್ ಪ್ರಯಾಣ ದರ ಏರಿಕೆಯಾಗುವ ಸಾಧ್ಯತೆ ಇದೆ. ಇವತ್ತೇ ಸರ್ಕಾರ ಘೋಷಣೆ ಮಾಡುವ ಸಾಧ್ಯತೆ ಕೂಡ ಇದೆ. 15% ಬಸ್ ದರ ಏರಿಕೆಗೆ ಪ್ರಸ್ತಾವನೆ ಈಗ ಸಲ್ಲಿಕೆಯಾಗಿದೆ. ಅಂದರೆ 4 ನಿಗಮಗಳು ಬೇರೆ ಬೇರೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ಬೇರೆ ಬೇರೆ ಅಂದರೆ ನಮಗೆ 30% ಬೇಕು, ನಮಗೆ 25% ಬೇಕು, ಈ ಥರ ಕೇಳ್ಕೊಂಡಿದ್ದಾರೆ. 4 ನಿಗಮಗಳ ಬಸ್ ದರ ಏರಿಕೆ ಪರಿಷ್ಕರಣೆಗೆ ಮುಂದಾಗಿದೆ ಸರ್ಕಾರ. 5 ವರ್ಷಗಳ ಬಳಿಕ KSRTC, 10 ವರ್ಷಗಳ ಬಳಿಕ BMTC ದರ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ. ಕಳೆದ 5 ವರ್ಷದಿಂದ KSRTC ಬಸ್ ದರ ಏರಿಕೆ ಆಗಿಲ್ಲ. ಕಳೆದ 10 ವರ್ಷಗಳಿಂದ BMTC ಬಸ್ ದರ ಏರಿಕೆ ಕೂಡ ಆಗಿಲ್ಲ. ಈಗ ಮಾಡಲೇಬೇಕು ಅಂತ 4 ನಿಗಮಗಳು ಅಂದರೆ BMTC, KSRTC, ವಾಯವ್ಯ ಮತ್ತು ಈಶಾನ್ಯ ರಸ್ತೆ ಸಾರಿಗೆ ನಿಗಮ 4 ನಿಗಮದವರು ಪ್ರಸ್ತಾವನೆಯನ್ನು ಸಲ್ಲಿಸಿದಾರಂತೆ. ಹಾಗಾಗಿ ಓವರಾಲ್ KSRTC ಬಸ್ ಪ್ರಯಾಣ ದರ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಇವತ್ತು ಕ್ಯಾಬಿನೆಟ್ನಲ್ಲಿ ಇದನ್ನು ಚರ್ಚೆಗೆ ತರಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಅಂದರೆ ಸಂಪುಟ ಸಭೆ ಮುಕ್ತಾಯದ ಬಳಿಕ ಸರ್ಕಾರ ಇದರ ಬಗ್ಗೆ ಅಧಿಕೃತ ಘೋಷಣೆ ಮಾಡುವ ಸಾಧ್ಯತೆ ಇದೆ. 5 ವರ್ಷಗಳ ಬಳಿಕ ಹೆಚ್ಚಾಗ್ತಾ ಇದೆ ಬಸ್ ಪ್ರಯಾಣ ದರ. 5 ವರ್ಷಗಳಾಗಿತ್ತು ಇಲ್ಲಿ ತನಕ ಬಸ್ ಪ್ರಯಾಣ ದರ ಏರಿಕೆ ಮಾಡಿರಲಿಲ್ಲ. ಬಟ್ ಈಗ ಅನಿವಾರ್ಯ. ಈ ಹಿಂದೆ 2019ರಲ್ಲಿ ಪ್ರಯಾಣ ದರ ಹೆಚ್ಚಳವಾಗಿತ್ತು. 2019ರಲ್ಲಿ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ 4 ನಿಗಮಗಳಿಂದ ದರ ಹೆಚ್ಚಳಕ್ಕೆ ಪ್ರತ್ಯೇಕ ಪ್ರಸ್ತಾವನೆಯನ್ನು ಸಲ್ಲಿಸಲಾಗ್ತಾ ಇದೆ. 4 ನಿಗಮಗಳು ಅವರವರ ಲಾಭ ನಷ್ಟಗಳ ಲೆಕ್ಕಾಚಾರದಲ್ಲಿ ಕೊಟ್ಟಿರ್ತಾರೆ. ನಮಗಿಷ್ಟು % ಬೇಕು, ನಮಗಿಷ್ಟು ಬೇಕು ಅಂತ. ಬಟ್ ಸರ್ಕಾರ ಹಂಗೆ ಮಾಡಲ್ಲ. ಯೂನಿಫಾರ್ಮ್ ಆಗಿ ಎಲ್ಲ ನಿಗಮಗಳಿಗೂ ಒಂದೇ ದರ ಏರಿಕೆಯನ್ನು ಮಾಡ್ತಾರೆ. ಅದನ್ನೇ ನಾವು 15% ಅಂತ ಹೇಳ್ತಾ ಇರೋದು. ಅಲ್ಲಿಗೆ ನಿಮ್ಮ ಊರಿಗೆ ಹೋಗೋದಕ್ಕೆ ಬಸ್ನಲ್ಲಿ 100 ರೂಪಾಯಿ ಇದ್ದರೆ ಇನ್ನು ಮುಂದಕ್ಕೆ ನೀವು 115 ರೂಪಾಯಿ ಕೊಡಬೇಕಾಗತ್ತೆ. 15 ರೂಪಾಯಿ ಹೆಚ್ಚಳವಾಗುತ್ತೆ. 200 ರೂಪಾಯಿ ಟಿಕೆಟ್ ದರ ಇದ್ದರೆ ಈಗ 230 ರೂಪಾಯಿ ಕೊಡಬೇಕಾಗತ್ತೆ. ಇದು ಒಂದು ರೀತಿಯಲ್ಲಿ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣವನ್ನು ಕೊಟ್ಟು ಪುರುಷರಿಗೆ ಮಾತ್ರ ಬೆಲೆ ಏರಿಕೆ ಮಾಡ್ತಕ್ಕಂಥದ್ದು. ಈಗ ಆಗ್ತಾ ಇರೋದು ಎಲ್ರಿಗೂ ಅಲ್ಲ. ಯಾಕೆಂದರೆ ಸ್ತ್ರೀ ಯೋಜನೆ ಶಕ್ತಿ ಯೋಜನೆಯಲ್ಲಿ ಕೊಟ್ಬಿಟ್ಟಿದ್ದಾರೆ ಫ್ರೀ. ಬಸ್ ಪ್ರಯಾಣ ದರ 15% ಹೆಚ್ಚಳವಾಗೋ ಸಾಧ್ಯತೆ ಆಲ್ಮೋಸ್ಟ್ ಇನ್ನೇನು ಕೆಲವೇ ಹೊತ್ತಲ್ಲಿ ಘೋಷಣೆ ಆಗ್ತದೆ. 15% 15% ಹೆಚ್ಚಳ 4 ನಿಗಮಗಳಲ್ಲಿ. ನಾವು ಹೇಳ್ತಾ ಇರ್ತಕ್ಕಂಥದ್ದು 4 ನಿಗಮಗಳಿಗೆ ಸಂಬಂಧಪಟ್ಟಂತೆ KSRTCನೂ ಜಾಸ್ತಿ ಆಗುತ್ತೆ, BMTCನೂ ಜಾಸ್ತಿ ಆಗುತ್ತೆ. ಈಶಾನ್ಯ ಈಗಾಗಲೇ ನೋಡಿ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕಿದೆಯಂತೆ ಆಲ್ರೆಡಿ. ಸೊ ಸಂಪುಟ ಸಭೆ ಮುಕ್ತಾಯದ ಬಳಿಕ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಏನೇನು ನಿರ್ಣಯಗಳನ್ನ ತಗೊಂಡ್ರು ಅಂತಕ್ಕಂಥದ್ದನ್ನು ಬ್ರೀಫ್ ಮಾಡ್ತಾರೆ. ಅಲ್ಲಿ ಇದನ್ನು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಮತ್ತೆ ಇದು ಯಾವತ್ತಿನಿಂದ ಜಾರಿಗೆ ಬರುತ್ತೆ ಅಂತಕ್ಕಂಥದ್ದನ್ನು ಕೂಡ ಅನೌನ್ಸ್ ಮಾಡ್ತಾರೆ. ರೈಟ್ ನೌ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರು ಹೇಳ್ತಾರೆ ನಮ್ಮ KSRTC ತುಂಬ ಲಾಭದಲ್ಲಿ ನಡೀತಾ ಇದೆ ಅಂತ, BMTC ಲಾಭದಲ್ಲಿದೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ 42%ಗೆ ಪ್ರಸ್ತಾವನೆ ಸಲ್ಲಿಸ್ಕೊಂಡಿದ್ದಾರೆ. ಕೆಲವರು 30% ಬೇಕು, ಕೆಲವರು 32 ಬೇಕು, ಕೆಲವರು 28 ಬೇಕು ಅಂತ. ಹಾಗಾದರೆ ಹೆಂಗಸರಿಗೆ ಫ್ರೀ ಕೊಟ್ಟು ಗಂಡಸರಿಂದ ಕಿತ್ಕೊಳ್ಳೋದಾ ಅಂತ ಜನ ಮಾತಾಡ್ಕೊಳ್ತಕ್ಕಂಥದ್ದು. ಯಾಕೆಂದರೆ ಹೌದು, ಈಗ ಉಚಿತ ಅಂತ ಹೇಳಿ ಇವರ ಹತ್ರ ಜಾಸ್ತಿ ಹೆಚ್ಚುವರಿ ಕಿತ್ಕೊಂಡ್ರೆ ಹೆಂಗೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಂಡ. ರವೀಶ್, ಈಗ 4 ನಿಗಮದವರು ಬೇರೆ ಬೇರೆ ಪ್ರಸ್ತಾವನೆ ಸಲ್ಲಿಸಿದರು ದರ ಹೆಚ್ಚಳಕ್ಕೆ. ಈಗ ಸಂಪುಟ ಸಭೆಯಲ್ಲಿ ಯಾವ ನಿರ್ಧಾರಕ್ಕೆ ಬಂದಿದ್ದಾರೆ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಸಚಿವ ಸಂಪುಟ ಸಭೆಯಲ್ಲಿ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಇಲಾಖೆಯ ಸ್ಥಿತಿಗತಿ ಬಗ್ಗೆ ಮತ್ತು ಆದಾಯದ ಬಗ್ಗೆ ಮತ್ತು ಹೊರೆ ಆಗ್ತಾ ಇರ್ತಕ್ಕಂಥದ್ರ ಬಗ್ಗೆ, ನಷ್ಟದ ಬಗ್ಗೆ ಎಲ್ಲವನ್ನೂ ಕೂಡ ಸಚಿವರು ಮತ್ತು CM ಸಿದ್ದರಾಮಯ್ಯ ಅವರ ಮುಂದೆ ವಿವರಿಸಿದ್ದಾರೆ. ಅಂದರೆ ಶಕ್ತಿ ಯೋಜನೆಯಿಂದ ಆಗ್ತಾ ಇರ್ತಕ್ಕಂಥ ಹೊರೆ
ಮತ್ತು ಅದನ್ನು ಸರ್ಕಾರ ಯಾವ ರೀತಿ ಭರಿಸ್ತಾ ಇದೆ, ಮತ್ತು ಅದು ಯಾವ ರೀತಿ ಪೇಮೆಂಟ್ ಆಗ್ತಾ ಇದೆ ನಿಗಮಗಳಿಗೆ ಅನ್ನೋದ್ರ ಬಗ್ಗೆ, ಜೊತೆಗೆ ಇಂಧನಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸಿನ ಸೌಲಭ್ಯ ಎಷ್ಟು, ತಿಂಗಳಿಗೆ ಸುಮಾರು 300-400 ಕೋಟಿ ಆಗುತ್ತೆ, ಮತ್ತು ಅಷ್ಟು ಪ್ರಮಾಣದಲ್ಲಿ ಲಾಭ ಆಗ್ತಾ ಇದೆಯಾ, ಇದೆಲ್ಲವನ್ನು ಕೂಡ ವಿವರಣೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ತನಕ ಆಗಿರ್ತಕ್ಕಂಥ ಲೆಕ್ಕಾಚಾರಗಳ ಪ್ರಕಾರ ಸಾರಿಗೆ ಇಲಾಖೆ ಲಾಭದಂತದಲ್ಲೂ ಅಂತಲೂ ಇಲ್ಲ, ಹಾಗಾಗಿ ನಷ್ಟದಲ್ಲೇ ಇದೆ. ಹಾಗಾಗಿ ಸರ್ಕಾರ ಸಹಾಯಧನ ಇಲ್ಲದೆ ನಾವು ನಿಗಮಗಳನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ BMTC ಬಸ್ ದರವನ್ನು ಏರಿಕೆ ಮಾಡಿ 10 ವರ್ಷಗಳಾಗ್ತಾ ಇದೆ. ಹಾಗಾಗಿ ದರ ಏರಿಕೆ ಅನಿವಾರ್ಯ. ಜೊತೆಗೆ 3 KSRTC ಈಶಾನ್ಯ ವಾಯುವ್ಯ ಈ ಸಾರಿಗೆ ನಿಗಮಗಳ ಕೂಡ ದರ ಹೆಚ್ಚಳ ಮಾಡಿ 5 ವರ್ಷ ಆಗ್ತಾ ಇದೆ. ಇದಕ್ಕೂ ಕೂಡ ದರ ಏರಿಕೆ ಮಾಡೋದು ಅನಿವಾರ್ಯ. ಹಾಗಾಗಿ ಗ್ಯಾರಂಟಿ ಯೋಜನೆ ಕಾರಣಗಳಿಗೋಸ್ಕರವಾಗಿ ನಾವು ಇಷ್ಟು ದಿನ ತಡಿಬೇಕಾಗಿ ಬಂತು. ಹಾಗಾಗಿ ಇನ್ನು ಮುಂದೆ ತಡೆಯೋದಕ್ಕೆ ಆಗೋದಿಲ್ಲ ಅನ್ನೋ ಸಮರ್ಥನೆ ಜೊತೆಗೆ ವಿವರಣೆಯನ್ನು ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿರ್ತಕ್ಕಂಥದ್ದು. ಅಂದರೆ 3 ನಿಗಮಗಳಿಗೆ 1 ದರ ಮತ್ತು BMTCಗೆ 1 ದರವನ್ನು ಏರಿಕೆ ಮಾಡೋದ್ರ ಬಗ್ಗೆ ಕೂಡ ಈಗಾಗಲೇ ಸಾರಿಗೆ ಇಲಾಖೆ ಅಧಿಕಾರಿಗಳು ಪ್ರಸ್ತಾಪ ಸಲ್ಲಿಸಿದ್ದಾರೆ. ಅದನ್ನು ಕೂಡ ಪರಿಶೀಲನೆ ಮಾಡಿ ಒಪ್ಪಿಗೆ ಕೊಡಬೇಕು ಅಂತಲೂ ಕೂಡ ಕ್ಯಾಬಿನೆಟ್ ಮುಂದೆ ಇಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಕ್ಯಾಬಿನೆಟ್ನಲ್ಲಿ ಬಹುತೇಕ 13-18% ಒಂದು ದರ ಹೆಚ್ಚಳ ಮಾಡೋದ್ರ ಬಗ್ಗೆ ಒಲವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಕ್ಯಾಬಿನೆಟ್ ಮುಗಿದ ಬಳಿಕ ರಾಮಲಿಂಗಾರೆಡ್ಡಿ ಅವರೇ ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಪ್ರಮುಖವಾಗಿರ್ತಕ್ಕಂಥದ್ದು 13% ಅಥವಾ 15% ಅಥವಾ 18%. ಈ ಪರ್ಸೆಂಟ್ ಎಷ್ಟು ಅನ್ನೋದನ್ನು ಅವರೇ ಕ್ಲಾರಿಟಿ ಕೊಡಬೇಕಾಗುತ್ತೆ. ಅದ್ರ ಬಗ್ಗೆ ಇನ್ನೂ ಕೂಡ ಅಧಿಕೃತವಾಗಿ ಯಾವುದೇ ರೀತಿಯ ಒಂದು ಫಲಿತಾಂಶ ಹೊರಬಿದ್ದಿಲ್ಲ. ಹಾಗಾಗಿ ದರ ಏರಿಕೆ ಮಾಡೋದಂತೂ ಖಚಿತ. ಇವತ್ತೇ ದರ ಘೋಷಣೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಅಂತಿಮವಾಗಿ ಎಷ್ಟು ಪರ್ಸೆಂಟ್ ಅನ್ನೋ ಆಧಾರದ ಮೇಲೆ ಎಲ್ಲವೂ ಕೂಡ ನಿಂತಿದೆ. ಅಂದರೆ ಬ್ರೇಕಪ್ಪನ್ನು ಕೊಡೋದಕ್ಕೆ ಹೋಗೋದಿಲ್ಲ. ಅಂದರೆ ಓಲ್ವೋ ಆ ಒಂದು ರಾಜಾಂಶ ಇಂತಿಂಥದ್ದು ಅದನ್ನು ಇನ್ನೊಂದು ಆದೇಶವನ್ನು ಹೊರಡಿಸ್ತಾರೆ. ಆದರೆ ಈಗ ಬರ್ತಾ ಇರತಕ್ಕಂಥ ಮಾಹಿತಿ ಪ್ರಕಾರ ದರ ಏರಿಕೆ ಬಗ್ಗೆ KSRTC ವಾಯುವ್ಯ ಈಶಾನ್ಯಕ್ಕೆ ಎಷ್ಟು ಮತ್ತು BMTCಗೆ ಎಷ್ಟು, ಅಥವಾ ಯೂನಿಫಾರ್ಮ್ ಆಗಿ ಎಲ್ಲದಕ್ಕೂ ಕೂಡ ಒಂದೇ ದರ ಏರಿಕೆ ಮಾಡಬೇಕಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಬಹುತೇಕ ಅದನ್ನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ಮಾಡ್ತಾರೆ. ಒಟ್ಟಾರೆಯಾಗಿ ಕ್ಯಾಬಿನೆಟ್ ಏನಿದೆ ಒಲವನ್ನು ವ್ಯಕ್ತಪಡಿಸಿದೆ. ಅಂದರೆ ಬಸ್ ದರ ಏರಿಕೆ ಮಾಡಬೇಕಾಗುತ್ತೆ ಅಂತ ರಾಮಲಿಂಗಾರೆಡ್ಡಿ ಅವರ ಸಮರ್ಥನೆಯನ್ನು ಕೂಡ ಸಚಿವರು ಮತ್ತು CM ಅವರು ಒಪ್ಕೊಂಡಿದ್ದಾರೆ. ಹಾಗಾಗಿ ಅಂತಿಮವಾಗಿ ಎಷ್ಟು ಪರ್ಸೆಂಟು ಏನು ದರ ಏರಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತೀರ್ಮಾನ ಮಾಡ್ತಾರೆ. ಅರವಿಂದ್.